ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ. ನಾವು ನೋಡಿದಂತೆ ನಡೆದಿರ್ತೀವಿ, ಆದ್ರೆ ನೋಡಿದಂತೆ ನಡೀಲಿಲ್ಲ ಅವರು. ಇವತ್ತು ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಅದು ಸಂಬಂಧ ನರೇಂದ್ರ ಮೋದಿಗೂ ಹೋಗುತ್ತೆ. ಯಾಕಂದ್ರೆ ಅಷ್ಟು ಸುಳ್ಳುಗಳಂತ ಹೇಳಿದ್ದಾರೆ. ಇವತ್ತು ಅಧಿಕಾರ ಬರೋ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ 11 ವರ್ಷ ಹಿಂದೆ ಹೇಳಿದ್ರು. 15 ರೂಪಾಯಿ ಕೂಡ ಹಾಕ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು. 22 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, 22 ಲಕ್ಷ ಕೊಡ್ಲಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಆಗಿಲ್ಲ. ಬೆಲೆ ಏರಿಕೆ, ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ 55 ರೂಪಾಯಿ 100 ದಾಟಿದೆ. ಡೀಸೆಲ್ ಬೆಲೆ ಅದು ಕೂಡ ಜಾಸ್ತಿ ಆಗಿದೆ. ಸೊ ಎಲ್ಲಾ ವಸ್ತುಗಳು, ಗ್ಯಾಸ್ ಬೆಲೆ 400 ಹೋಗಿದೆ. ಎಲ್ಲಾ ವಸ್ತುಗಳು ಆಗಿದ್ದಾರೆ. ಆದ್ರೆ ಇವತ್ತು ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ತೊಂದರೆ ಆಯಿತು, ಕೇಂದ್ರ ಸರ್ಕಾರ ಏನ್ ಮಾಡೋದು ನಮಗೂ ನಿಮಗೂ ಗೊತ್ತಿಲ್ಲ. ನಾವು ಆ ತಮ್ಮ ಹೇಳಿದ್ರು, ರಾಜ್ಯವನ್ನ ದೇಶವನ್ನ ಸ್ವರ್ಗ ಮಾಡ್ತೀನಿ ನರೇಂದ್ರ ಮೋದಿ ಹೇಳಿದ್ರು. ಸ್ವರ್ಗ ಅಂತೂ ಮಾಡಲಿಲ್ಲ. ಕರೋನಾ ಸಂದರ್ಭದಲ್ಲಿ ನರಕ ತೋರಿಸ್ಬಿಟ್ರು. ಅದರಿಂದ ಅವ್ರ ನೈತಿಕತೆ, ಈ ಹೋದ ಚುನಾವಣೆಯಲ್ಲಿ ಕೂಡ ಅವರು ಸೋಲ್ತಾ ಇದ್ರು. ಅವರ ಭಾಷಣ ಇತ್ತು, ಅಬ್ಕಿ ಬಾರ್ 400 ಪಾರ್ ಅಂತ, 230 ಸೀಟ್ ದಾಟ್ಲಿಲ್ಲ. ಅದರಿಂದ ಜನ ಇವತ್ತು ಬಿಜೆಪಿನ ಭ್ರಮನಿಷ್ಠರಾಗಿದ್ದಾರೆ, ಬದಲಾವಣೆ ಬಯಸ್ತಾರೆ. ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ 29ರಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೇವೆ. 11 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ. ನಾವು ನೋಡಿದಂತೆ ನಡೆದಿರ್ತೀವಿ, ಆದ್ರೆ ನೋಡಿದಂತೆ ನಡೀಲಿಲ್ಲ ಅವರು. ಇವತ್ತು ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಅದು ಸಂಬಂಧ ನರೇಂದ್ರ ಮೋದಿಗೂ ಹೋಗುತ್ತೆ. ಯಾಕಂದ್ರೆ ಅಷ್ಟು ಸುಳ್ಳುಗಳಂತ ಹೇಳಿದ್ದಾರೆ. ಇವತ್ತು ಅಧಿಕಾರ ಬರೋ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ 11 ವರ್ಷ ಹಿಂದೆ ಹೇಳಿದ್ರು. 15 ರೂಪಾಯಿ ಕೂಡ ಹಾಕ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು. 22 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, 22 ಲಕ್ಷ ಕೊಡ್ಲಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಆಗಿಲ್ಲ. ಬೆಲೆ ಏರಿಕೆ, ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ 55 ರೂಪಾಯಿ 100 ದಾಟಿದೆ. ಡೀಸೆಲ್ ಬೆಲೆ ಅದು ಕೂಡ ಜಾಸ್ತಿ ಆಗಿದೆ. ಸೊ ಎಲ್ಲಾ ವಸ್ತುಗಳು, ಗ್ಯಾಸ್ ಬೆಲೆ 400 ಹೋಗಿದೆ. ಎಲ್ಲಾ ವಸ್ತುಗಳು ಆಗಿದ್ದಾರೆ. ಆದ್ರೆ ಇವತ್ತು ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ತೊಂದರೆ ಆಯಿತು, ಕೇಂದ್ರ ಸರ್ಕಾರ ಏನ್ ಮಾಡೋದು ನಮಗೂ ನಿಮಗೂ ಗೊತ್ತಿಲ್ಲ. ನಾವು ಆ ತಮ್ಮ ಹೇಳಿದ್ರು, ರಾಜ್ಯವನ್ನ ದೇಶವನ್ನ ಸ್ವರ್ಗ ಮಾಡ್ತೀನಿ ನರೇಂದ್ರ ಮೋದಿ ಹೇಳಿದ್ರು. ಸ್ವರ್ಗ ಅಂತೂ ಮಾಡಲಿಲ್ಲ. ಕರೋನಾ ಸಂದರ್ಭದಲ್ಲಿ ನರಕ ತೋರಿಸ್ಬಿಟ್ರು. ಅದರಿಂದ ಅವ್ರ ನೈತಿಕತೆ, ಈ ಹೋದ ಚುನಾವಣೆಯಲ್ಲಿ ಕೂಡ ಅವರು ಸೋಲ್ತಾ ಇದ್ರು. ಅವರ ಭಾಷಣ ಇತ್ತು, ಅಬ್ಕಿ ಬಾರ್ 400 ಪಾರ್ ಅಂತ, 230 ಸೀಟ್ ದಾಟ್ಲಿಲ್ಲ. ಅದರಿಂದ ಜನ ಇವತ್ತು ಬಿಜೆಪಿನ ಭ್ರಮನಿಷ್ಠರಾಗಿದ್ದಾರೆ, ಬದಲಾವಣೆ ಬಯಸ್ತಾರೆ. ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ 29ರಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೇವೆ. 11 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ. ನಾವು ನೋಡಿದಂತೆ ನಡೆದಿರ್ತೀವಿ, ಆದ್ರೆ ನೋಡಿದಂತೆ ನಡೀಲಿಲ್ಲ ಅವರು. ಇವತ್ತು ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ಅದು ಸಂಬಂಧ ನರೇಂದ್ರ ಮೋದಿಗೂ ಹೋಗುತ್ತೆ. ಯಾಕಂದ್ರೆ ಅಷ್ಟು ಸುಳ್ಳುಗಳಂತ ಹೇಳಿದ್ದಾರೆ. ಇವತ್ತು ಅಧಿಕಾರ ಬರೋ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ 11 ವರ್ಷ ಹಿಂದೆ ಹೇಳಿದ್ರು. 15 ರೂಪಾಯಿ ಕೂಡ ಹಾಕ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು. 22 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, 22 ಲಕ್ಷ ಕೊಡ್ಲಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಆಗಿಲ್ಲ. ಬೆಲೆ ಏರಿಕೆ, ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ 55 ರೂಪಾಯಿ 100 ದಾಟಿದೆ. ಡೀಸೆಲ್ ಬೆಲೆ ಅದು ಕೂಡ ಜಾಸ್ತಿ ಆಗಿದೆ. ಸೊ ಎಲ್ಲಾ ವಸ್ತುಗಳು, ಗ್ಯಾಸ್ ಬೆಲೆ 400 ಹೋಗಿದೆ. ಎಲ್ಲಾ ವಸ್ತುಗಳು ಆಗಿದ್ದಾರೆ. ಆದ್ರೆ ಇವತ್ತು ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ತೊಂದರೆ ಆಯಿತು, ಕೇಂದ್ರ ಸರ್ಕಾರ ಏನ್ ಮಾಡೋದು ನಮಗೂ ನಿಮಗೂ ಗೊತ್ತಿಲ್ಲ. ನಾವು ಆ ತಮ್ಮ ಹೇಳಿದ್ರು, ರಾಜ್ಯವನ್ನ ದೇಶವನ್ನ ಸ್ವರ್ಗ ಮಾಡ್ತೀನಿ ನರೇಂದ್ರ ಮೋದಿ ಹೇಳಿದ್ರು. ಸ್ವರ್ಗ ಅಂತೂ ಮಾಡಲಿಲ್ಲ. ಕರೋನಾ ಸಂದರ್ಭದಲ್ಲಿ ನರಕ ತೋರಿಸ್ಬಿಟ್ರು. ಅದರಿಂದ ಅವ್ರ ನೈತಿಕತೆ, ಈ ಹೋದ ಚುನಾವಣೆಯಲ್ಲಿ ಕೂಡ ಅವರು ಸೋಲ್ತಾ ಇದ್ರು. ಅವರ ಭಾಷಣ ಇತ್ತು, ಅಬ್ಕಿ ಬಾರ್ 400 ಪಾರ್ ಅಂತ, 230 ಸೀಟ್ ದಾಟ್ಲಿಲ್ಲ. ಅದರಿಂದ ಜನ ಇವತ್ತು ಬಿಜೆಪಿನ ಭ್ರಮನಿಷ್ಠರಾಗಿದ್ದಾರೆ, ಬದಲಾವಣೆ ಬಯಸ್ತಾರೆ. ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ 29ರಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತೇವೆ. 11 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ. ನಾವು ನೋಡಿದಂತೆ ನಡೆದಿರ್ತೀವಿ, ಆದ್ರೆ ನೋಡಿದಂತೆ ನಡೀಲಿಲ್ಲ ಅವರು.
ಇವತ್ತೇನಾದ್ರು ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸಂಬಂಧ ನರೇಂದ್ರ ಮೋದಿಗೆ ಹೋಗುತ್ತೆ. ಯಾಕಂದ್ರೆ ಅಷ್ಟು ಸುಳ್ಳುಗಳಂತ ಹೇಳಿದ್ದಾರೆ. ಇವತ್ತು ಅಧಿಕಾರ ಬರೋ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ 11 ವರ್ಷ ಹಿಂದೆ ಹೇಳಿದ್ರು. 15 ರೂಪಾಯಿ ಕೂಡ ಹಾಕ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು. 22 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, 22 ಲಕ್ಷ ಕೊಡ್ಲಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಆಗಿಲ್ಲ. ಬೆಲೆ ಏರಿಕೆ, ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ 50-55 ರೂಪಾಯಿ 100ಕ್ಕೆ ದಾಟಿದೆ. ಡೀಸೆಲ್ ಬೆಲೆ ಅದು ಕೂಡ ಜಾಸ್ತಿ ಆಗಿದೆ. ಸೊ ಎಲ್ಲಾ ವಸ್ತುಗಳು, ಗ್ಯಾಸ್ ಬೆಲೆ 400 ಹೋಗಿದೆ. ಎಲ್ಲಾ ವಸ್ತುಗಳು ಆಗಿದ್ದಾರೆ. ಆದ್ರೆ ಇವತ್ತು ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ತೊಂದರೆ ಆಯಿತು, ಕೇಂದ್ರ ಸರ್ಕಾರ ಏನ್ ಮಾಡೋದು ಅಂತ ನಮಗೂ ನಿಮಗೂ ಗೊತ್ತಿದೆ. ನಾವು ಆ ತಮ್ಮ ಹೇಳಿದ್ರು, ರಾಜ್ಯವನ್ನ ದೇಶವನ್ನ ಸ್ವರ್ಗ ಮಾಡ್ತೀನಿ ನರೇಂದ್ರ ಮೋದಿ ಹೇಳಿದ್ರು. ಸರ್, ಸ್ವರ್ಗ ಅಂತೂ ಮಾಡಲಿಲ್ಲ. ಕರೋನಾ ಸಂದರ್ಭದಲ್ಲಿ ನರಕ ತೋರಿಸ್ಬಿಟ್ರು. ಅದರಿಂದ ಅವ್ರ ನೈತಿಕತೆ, ಈ ಹೋದ ಚುನಾವಣೆಯಲ್ಲಿ ಕೂಡ ಅವರು ಸೋಲ್ತಾ ಇದ್ರು. ಅವರ ಭಾಷಣ ಇತ್ತು, ಅಬ್ಕಿ ಬಾರ್ 400 ಪಾರ್ ಅಂತ, 230 ಸೀಟ್ ದಾಟಲಿಲ್ಲ. ಅದರಿಂದ ಜನ ಇವತ್ತು ಬಿಜೆಪಿನ ಭ್ರಮನಿಷ್ಠರಾಗಿದ್ದಾರೆ, ಬದಲಾವಣೆ ಬಯಸ್ತಾರೆ. ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ 29ರಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ. 11 ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ. ನಾವು ನೋಡಿದಂತೆ ನಡೆದಿರ್ತೀವಿ, ಆದ್ರೆ ನೋಡಿದಂತೆ ನಡೀಲಿಲ್ಲ ಅವರು. ಇವತ್ತೇನಾದ್ರು ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸಂಬಂಧ ನರೇಂದ್ರ ಮೋದಿಗೆ ಹೋಗುತ್ತೆ. ಯಾಕಂದ್ರೆ ಅಷ್ಟು ಸುಳ್ಳುಗಳಂತ ಹೇಳಿದ್ದಾರೆ. ಇವತ್ತು ಅಧಿಕಾರ ಬರೋ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಅಂತ 11 ವರ್ಷ ಹಿಂದೆ ಹೇಳಿದ್ರು. 15 ರೂಪಾಯಿ ಕೂಡ ಹಾಕ್ಲಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು. 22 ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು, 22 ಲಕ್ಷ ಕೊಡ್ಲಿಲ್ಲ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ಡಬಲ್ ಇನ್ಕಮ್ ಆಗಿಲ್ಲ. ಬೆಲೆ ಏರಿಕೆ, ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ 50-55 ರೂಪಾಯಿ 100ಕ್ಕೆ ದಾಟಿದೆ. ಡೀಸೆಲ್ ಬೆಲೆ ಅದು ಕೂಡ ಜಾಸ್ತಿ ಆಗಿದೆ. ಸೊ ಎಲ್ಲಾ ವಸ್ತುಗಳು, ಗ್ಯಾಸ್ ಬೆಲೆ 400 ಹೋಗಿದೆ. ಎಲ್ಲಾ ವಸ್ತುಗಳು ಆಗಿದ್ದಾರೆ. ಆದ್ರೆ ಇವತ್ತು ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ತೊಂದರೆ ಆಯಿತು, ಕೇಂದ್ರ ಸರ್ಕಾರ ಏನ್ ಮಾಡೋದು ಅಂತ ನಮಗೂ ನಿಮಗೂ ಗೊತ್ತಿದೆ. ನಾವು ಆ ತಮ್ಮ ಹೇಳಿದ್ರು, ರಾಜ್ಯವನ್ನ ದೇಶವನ್ನ ಸ್ವರ್ಗ ಮಾಡ್ತೀನಿ ನರೇಂದ್ರ ಮೋದಿ ಹೇಳಿದ್ರು. ಸರ್, ಸ್ವರ್ಗ ಅಂತೂ ಮಾಡಲಿಲ್ಲ. ಕರೋನಾ ಸಂದರ್ಭದಲ್ಲಿ ನರಕ ತೋರಿಸ್ಬಿಟ್ರು. ಅದರಿಂದ ಅವ್ರ ನೈತಿಕತೆ, ಈ ಹೋದ ಚುನಾವಣೆಯಲ್ಲಿ ಕೂಡ ಅವರು ಸೋಲ್ತಾ ಇದ್ರು. ಅವರ ಭಾಷಣ ಇತ್ತು, ಅಬ್ಕಿ ಬಾರ್ 400 ಪಾರ್ ಅಂತ, 230 ಸೀಟ್ ದಾಟಲಿಲ್ಲ. ಅದರಿಂದ ಜನ ಇವತ್ತು ಬಿಜೆಪಿನ ಭ್ರಮನಿಷ್ಠರಾಗಿದ್ದಾರೆ, ಬದಲಾವಣೆ ಬಯಸ್ತಾರೆ. ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ 29ರಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ.